ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಡಿಸೆಂಬರ್ 21ನೇ ತಾರೀಕು ನಮ್ಮ 105ನೇ ಬ್ಯಾಚ್ ನಡೀತಾ ಇದೆ. 105ನೇ ಕಾರ್ಯಾಗಾರ, 15 ದಿವಸದ ಜ್ಯೋತಿಷ್ಯ ಕಾರ್ಯಕ್ರಮ. ಇದರಲ್ಲಿ ಜ್ಯೋತಿಷ್ಯ ತಿಳಿದೇ ಇರತಕ್ಕಂಥ ಅನೇಕರು ಜ್ಯೋತಿಷ್ ವಿಚಾರಗಳನ್ನ ತಿಳ್ಕೊಂಡು ಪ್ರಿಡಿಕ್ಷನ್ ಮಾಡ್ಬೋದು. ಜ್ಯೋತಿಷ್ಯ ಯಾವಾಗ ನೀವು ಕಲಿತೀರಾ ಅವಾಗಲೇ ಅದರಲ್ಲಿರ್ತಕ್ಕಂಥ ಸತ್ಯ ಗೊತ್ತಾಗ್ತಕ್ಕಂಥದ್ದು. ಯಾವಾಗ ನೀವು ಜ್ಯೋತಿಷ್ಯ ಕಲಿಯಲ್ಲ ಅವಾಗ ನಿಮಗೆ ಯಾವಾಗಲೂ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಾ. ಯಾಕೆ ಅಂದರೆ ಕಾಳ ಸರ್ಪದಿಂದ ನನಗೆ ಕಷ್ಟ ಬರ್ತಾ ಇದೆ ಅಂತ ಒಬ್ರು ಹೇಳ್ತಾರೆ ನಿಮಗೆ. ಇನ್ನೊಬ್ರು ಹೇಳ್ತಾರೆ ನಿಮಗೆ ಕಷ್ಟ ಬರ್ತಾ ಇರೋದು 7ನೇ ಮನೇಲಿ ಯಾರೋ ಶನಿ ಕೂತಿದ್ದಾನೆ, ಎಲ್ಲ ಸ್ಲೋ, ಅಥವಾ ಲಗ್ನದಲ್ಲೇ ಶನಿ ಕೂತಿದ್ದಾನೆ, ಎಲ್ಲಾನು ಸ್ಲೋ. ಲಗ್ನದಲ್ಲಿ ಶನಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಜೀವನದಲ್ಲಿ ಎಲ್ಲ ಸ್ಲೋ. ಹಾಗೆ ಇನ್ನೊಬ್ರು ಹೇಳ್ತಾರೆ ನಿಮಗೆ ಮಾಂದಿ ಇದೆ, ಮಾಂದಿ. ನಿಮಗೆ ಲಿಸ್ಟೇ ಹಾಕ್ತೀನಿ ನಿಮಗೆ. ಸೊ ಇಷ್ಟೊಂದು ಗ್ರಹಗಳೆಲ್ಲ ಒಬ್ಬರೊಬ್ರು ಒಂದೊಂದು ಹೇಳಿದ್ದನ್ನೆಲ್ಲ ನಮಗೆ ಸಮಸ್ಯೆ ಮಾಡ್ತಾ ಇದ್ರೆ ಬದುಕು ಕೊಡ್ತಕ್ಕಂಥ ಗ್ರಹ ಯಾವ್ದಾಗಾದ್ರೆ, ಜೀವನ ಕೊಡ್ತಕ್ಕಂಥ ಗ್ರಹ ಯಾವುದು? ಸಮಸ್ಯೆ ಕೊಡ್ತಾ ಇದೆ, ಹೌದು. ಅವ್ರ ಸಮಸ್ಯೆ ಕೊಡ್ತಾ ಇದ್ರೆ, ಇವ್ರ ಸಮಸ್ಯೆ ಕೊಡ್ತಾ ಇದ್ರೆ, ಮಂಗಳ ಸಮಸ್ಯೆ ಕೊಡ್ತಾ ಇದೆ. ಇನ್ನೊಬ್ಬರ ಹತ್ರ ಹೋದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದು ಅಂತ ಹೇಳ್ತಾರೆ, ಇನ್ನೊಂದು ವಾಸ್ತು ಅಂತ ಹೇಳ್ತಾರೆ. ಸೊ ಎಲ್ಲ ಲಿಸ್ಟ್ ಡೌನ್ ಮಾಡಿದ್ರೆ ಸೊ ಬದುಕೋದು ಹೇಗೆ? ಜಾತಕದಲ್ಲಿ ಒಬ್ರೊಬ್ರು ಒಂಥರ ಹೇಳ್ತಾರೆ, ಇನ್ನೊಬ್ರು ನಿಮಗೆ ಪಿತೃದೋಷ ಇದೆ ಅಂತ ಹೇಳ್ತಾರೆ, ಇನ್ನೊಬ್ರು ಬಂದು ಮಾತೃದೋಷ ಅಂತಾರೆ, ಇನ್ನೊಬ್ರು ಸ್ತ್ರೀ ಶಾಪ ಅಂತ ಹೇಳ್ತಾರೆ. ಒಬ್ರೊಬ್ರು ಒಂದು 20 ಜನ ಹತ್ರ ಹೋದ್ರೆ 20 ಡಿಫ್ರೆಂಟ್ ಹೇಳ್ತಾರೆ. ಅವ್ರು ತೋಚಿದ್ ಹೇಳ್ತಾ ಇದ್ದಾರೆ, ಜ್ಯೋತಿಷದಲ್ಲಿ ಇರೋದು ಹೇಳ್ತಾ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಇವತ್ತು ಸುಖ ಬರಲಿ ಕಷ್ಟ ಬರಲಿ ಅದನ್ನ ನೋಡ್ತಕ್ಕಂಥ ಒಂದೇ ಒಂದು ದಾರಿ, ಅದು ದಶಾಭುಕ್ತಿ ಅಂತರ್ಭುಕ್ತಿ. ಅದು 3 ಬಿಟ್ರೆ ನಿಲ್ಲ. ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಏನನ್ನ ಸೂಚಿಸುತ್ತೆ ಅದೇ ನಿಮಗೆ ಫಲ ಕೊಡೋದು. ನಮ್ಮ ಇಷ್ಟ ಪ್ರಕಾರ ನಾವು ಜ್ಯೋತಿಷ್ಯ ಹೇಳಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಮದುವೆ ವಿಳಂಬ ಅಂತ ನಾವು ಜಾತಕದಲ್ಲಿ ನೋಡ್ತೀವಿ. ಸಡನ್ ಆಗಿ ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ? ನಮ್ಮ ಸೀನಿಯರ್ ಸಿಟಿಸನ್ಸ್ ಅವ್ರದ್ದು ಮಕ್ಕಳದ್ದು ಮದುವೆ ಮಾಡ್ಕೊಳ್ಳೋಕೆ ಪರಿಹಾರ ಏನು ಅಂತ. ನಿಮ್ಮ ಬದುಕುಗಳಲ್ಲಿ ಕಷ್ಟಪಟ್ಟಿದ್ದೀರಾ, ನಿಮ್ಮ ಬದುಕುಗಳಲ್ಲಿ ಏನ್ ಪರಿಹಾರ ಆಗಿದೆ ಮಾಡಿಕೊಂಡು, ಹೇಗೆ ನಿಮ್ಮ ಬದುಕುಗಳಲ್ಲಿ ಪರಿಹಾರ ಆಗದೆ ಇರತಕ್ಕಂಥದ್ದು, ಕಷ್ಟಪಟ್ಟು ನೋವು ತಿಂದು ಎಲ್ಲೋ ಒಂದು ಕಡೆ ಕೆಳಗೆ ಬಿದ್ದು ಮತ್ತೆ ಮೇಲೆದ್ದು ಮತ್ತೆ ಇನ್ನೊಂದರಲ್ಲಿ ಏನೋ ಮೋಸ ಹೋಗಿ ಎಲ್ಲ ಮಾಡಿಕೊಂಡು ಬಂದಿದ್ದೀವಿ ಜೀವನ. ಈಗ ಸದ್ಯದ ಪರಿಸ್ಥಿತಿಲಿ ಮಗಳ ಮದುವೆ ಅಥವಾ ಮಗನ ಮದುವೆ ಆಗಬೇಕು, ಡಿಲೇ ಆಗ್ತಾ ಇದೆ. 2 ವರ್ಷದಿಂದ ನೋಡ್ತಾ ಇದ್ವಿ, 3 ವರ್ಷದಿಂದ ನೋಡ್ತಾ ಇದ್ವಿ ಅಂತ ಜಾತಕಾನುಸಾರ ಅಲ್ಲಿ ಡಿಲೇ ಅಂತ ತೋರಿಸ್ತಾ ಇದೆ. ಇನ್ನೂ ಒಂದು 2 ವರ್ಷ ಹೋಗ್ಬೇಕು, 28 ನಂತರ 29 ನಂತರ ಅಂತ ಇರುತ್ತೆ. ಏನ್ ಫೈಟ್ ಮಾಡಿದ್ರು ಕಷ್ಟ, ಅದು ಟೈಮ್ ಬರಬೇಕು. ಅದಿಲ್ಲ ಅಂತ ಹೇಳಿದ ತಕ್ಷಣನೇ ಎಲ್ಲರ ಮನಸ್ಸು ಮತ್ತೆ ಗಮನ ಪರಿಹಾರ. ಯಾವ ಪುಸ್ತಕದಲ್ಲಿ, ಯಾವ ಗ್ರಂಥದಲ್ಲಿ ಅಥವಾ ಯಾವ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ಪರಿಹಾರ ಆಗುತ್ತೆ ಅಂತ? ಭಗವದ್ಗೀತೆಯಲ್ಲಿ ಹಾಕಿದಾರ? ಅನೇಕರು
ಪೂಜೆ ಪುನಸ್ಕಾರಗಳು ಮಾಡ್ತಾರೆ, ಇರೋ ಬರೋ ಮಂತ್ರ ಎಲ್ಲ ಹೇಳ್ತಾರೆ, ಏನ್ ನಾಳೆನೆ ಕೋಟ್ಯಾಧೀಶರಾಗಬೇಕು ಅಂತ. ನಿಮ್ಮ ಜಾತಕದಲ್ಲಿ ನಿಮ್ಮ ಹಿಂದಿನ ಕರ್ಮದ ಪ್ರಕಾರ ಈ ದಶ ಮುಗಿದು ಇನ್ನೊಂದು ದಶದಲ್ಲಿ ನೀವು ಸ್ಟಾರ್ ಆಗ್ತೀರಾ ಅಂತಂದ್ರೆ ಸ್ಟಾರ್ ಆಗೇ ಆಗ್ತೀರಾ. ಈ ದಶ ಮುಗಿದು ಇನ್ನೊಂದು ದಶ ಬಂದಾಗ ನೀವು ಮನೆ ಮಠ ಕಳ್ಕೊಳ್ತೀರಾ ಅಂದ್ರೆ ಕಳ್ಕೊಳ್ತೀವಿ. ಜ್ಯೋತಿಷ್ಯದಲ್ಲಿ ಒಂದು ಸೀಕ್ರೆಟ್ ಕಲ್ತಾಗ ಮಾತ್ರ ಗೊತ್ತಾಗತ್ತೆ, ನಾನು ಮುಂದಿನ ದಶದಲ್ಲಿ ಸಮಸ್ಯೆ ತೋರಿಸ್ತಾ ಇದೆ, ಮೈಂಡ್ನ ಸ್ಟ್ರಾಂಗ್ ಇಟ್ಕೊಳ್ಳೋಣ. ಜ್ಯೋತಿಷ್ಯ ಕಲಿಯೋದ್ರಿಂದ ಏನು ಅಂತಂದ್ರೆ, ನಾವು ಏನೇ ಮಾಡಲಿ, ಏನೇ ಗಳಿಸ್ಲಿ, ಒಂದು ಬಿಟ್ಟೋಗ್ಬೇಕು, ಇಟ್ಟೋಗ್ಬೇಕು, ಕೊಟ್ಟೋಗ್ಬೇಕು. ಒಂದು ಬಿಟ್ಟೋಗ್ಬೇಕು, ಇಟ್ಬಿಟ್ಟು ಹೋಗ್ಬೇಕು, ಕೊಟ್ಬಿಟ್ಟು ಹೋಗ್ಬೇಕು. ಇದು ಭಗವಂತನ ನಿಯಮ. ಸೊ ಗಳಿಸ್ತಾ ಇರ್ತೀಯ, ನೀನು ಎಷ್ಟು ಗಳಿಸೋರು ಎಷ್ಟು ಯೂಸ್ ಮಾಡ್ತೀಯಾ? ಎಷ್ಟು ಜನ ಸಾಯೋ ಟೈಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟಿದ್ದೀರಾ? ಸಾಯಕ್ಕೆ ಒಂದು ದಿವಸ ಮುಂಚೆ ಅದೇ ದುಡ್ಡನ್ನ ಏನಾದ್ರು ಮಾಡಿ ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ಮಾಡಕ್ಕೆ ಏನಾರು ಆಗಿದ್ಯಾ? ಪರಿಹಾರ ಆಗಿದ್ಯಾ? ನೆವರ್. ಸೊ ಒಂದು ಕೊಟ್ಬಿಟ್ಟು ಹೋಗೋದು, ಬಿಟ್ಬಿಟ್ಟು ಹೋಗೋದು, ಇಟ್ಬಿಟ್ಟು ಹೋಗೋದು ಇರ್ತಕ್ಕಂಥ ಒಂದು ಇದರಲ್ಲಿ ಪರಿಹಾರ ಹೆಂಗ್ ಬರುತ್ತೆ? ನಾನೆಲ್ಲರೂ ಕೇಳೋ ಒಂದು ವಿಚಾರ. ಪರಿಹಾರ ಅಂದ್ರೆ ಕಾನ್ಸಲೇಷನ್ ಪ್ರೈಸ್ ಅಂತ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ದೀನಿ. ಸಮಾಧಾನಕರ ಬಹುಮಾನ ಪರಿಹಾರ ಅಂದ್ರೆ. ಮನಸ್ಸಿನ ಆರಾಟಕ್ಕೆ ಪರಿಹಾರ, ಮನಸ್ಸಿನ ಆರಾಟಕ್ಕೆ ಪರಿಹಾರ. ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲಾ ಜ್ಯೋತಿಷರು ಆ ಪೂಜೆ, ಈ ಪೂಜೆ, ಕದಳಿ ವಿವಾಹ ಅಂತೆ, ಅದಂತೆ ಇದಂತೆ. ಒಂದು ಮದುವೆ ವಿಚಾರಕ್ಕೆ ತಗೊಂಡ್ರು ಸಾಡೆ ಸಾತಿ ಇದೆ, ಅದಕ್ಕೆ ಮದುವೆ ಆಗ್ತಾ ಇಲ್ಲ ಅಂತ ಒಬ್ರು ಹೇಳ್ತಾರೆ. ಹೋದ್ರೆ 7ನೇ ಮನೇಲಿ ಮಂಗಳ ಇದೆ, ಅದಕ್ಕೆ ಮದುವೆ ಆಗ್ತಾ ಇಲ್ಲ. 8ನೇ ಮನೇಲಿ ಮಂಗಳ ಇದೆ, ಆಗ್ತಾ ಇಲ್ಲ. 2ನೇ ಮತ್ತೆ 2, 7, 8 ಇದೆ, ಕುಟುಂಬ ಸ್ಥಾನದಲ್ಲಿ ಇದೆ ಮಂಗಳ, ಅದಕ್ಕೆ ಡಿಲೆ. ಸ್ವಲ್ಪ ದಿವಸ ಆದ್ಮೇಲೆ ಮದುವೆ ಆದಾಗ ಪರಿಹಾರ ಆದ್ಮೇಲೆ ಆಯ್ತು ಅಂತ ಆ ಗ್ರಹಕ್ಕೆ ಏನು ಫುಲ್ ಖುಷಿ ಆಗ್ಬಿಡುತ್ತಾ ಪರಿಹಾರ ಆಗಿದ ತಕ್ಷಣ? ಹೌ ಇಸ್ ಇಟ್ ಪಾಸಿಬಲ್? ಸೈಂಟಿಫಿಕಲಿ ನಾನು ಒಂದು ಕ್ವಶನ್ ಕೇಳೋದು, ಹೌ ಇಸ್ ಇಟ್ ಪಾಸಿಬಲ್ ಸಮಥಿಂಗ್ ವಿಲ್ ಚೇಂಜ್? ಪಾಯಿಂಟ್ ನಂಬರ್ 1. 2ನೇ ಪಾಯಿಂಟ್ ನಾನು ಕೇಳೋದು, ಗ್ರಹಗಳು ಶಾಂತಿ ಅಂತ ಹೇಳ್ತಕ್ಕಂಥದ್ದು ಯಾರು ಹೇಳ್ಕೊಟ್ಟಿದ್ದಾರೆ? ವಿ ಆರ್ ಆಲ್ ಪ್ರಾಡಕ್ಟ್ ಬಾರ್ನ್ ಔಟ್ ಆಫ್ ಕರ್ಮಾಸ್. ಇದು ತಿಳ್ಕೊಳ್ಳಿ. ನಾವು ಯಾವಾಗ ಹುಡ್ತೀವೋ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಯಾವಾಗ ನಾವು ಮ್ಯಾನುಫ್ಯಾಕ್ಚರ್ ಆಗ್ತೀವೋ ನಮ್ದು ಡೇಟು ಬರ್ದಿಟ್ಟಿರುತ್ತೆ. ಆದ್ರೆ ನಾವು ಇಲ್ಲಿರ್ತಕ್ಕಂಥದ್ದು ಮನುಷ್ಯ ಜಾತಿ ಆಗಿರ್ತಕ್ಕಂಥದ್ದು, ಒಂದು ಪ್ರಾಣಿಗಳಲ್ಲಿರ್ತಕ್ಕಂಥ ಶ್ರೇಷ್ಠ ಜಾತಿ ಆಗಿರ್ತಕ್ಕಂಥ ಮನುಷ್ಯ ಜಾತಿ ಕರ್ಮಫಲದಿಂದ ಒಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ ಅಷ್ಟೇ. ದೇರ್ ಈಸ್ ಎಕ್ಸ್ಪೈರಿ ಡೇಟ್. ಎಂಜಾಯ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತಕ್ಕಂಥದ್ದು. ಜ್ಯೋತಿಷ್ಯ ನೋಡ್ಕೊಳ್ಳಿ, ನೀವೇನ್ ಕಳ್ಕತ್ತೀರಾ, ಏನ್ ಗಳಿಸ್ತೀರಾ ಅದು ಬಂದೇ ಬರುತ್ತೆ, ಹೋಗೋದು ಹೋಗೇ ಹೋಗುತ್ತೆ. ಬರೋದನ್ನ ಬಂದಾದ್ಮೇಲೆ ಉಳಿಸ್ಕೊಳ್ಳಿ. ಹೋಗೋದಿದ್ರೆ ಸ್ವಲ್ಪ ಅದನ್ನ ತಡಿಯಕ್ಕಾದ್ರೆ ತಡೀರಿ, ವಿಚಲಿತ ಆಗಬಾರ್ದು. ಅಂತ ದೊಡ್ಡ ಸಾಮ್ರಾಜ್ಯ ಇರ್ತಕ್ಕಂಥ ವಿಜಯ ಮಲ್ಯ ಇವತ್ತು ಸಾಮ್ರಾಜ್ಯನೇ ಇಲ್ಲ. ಏನ್ ಮಾಡೋದು? ಯಾವ ಪರಿಹಾರ ಆಯ್ತು? ನಿಮ್ಗಳಿಗೆ ಕ್ವಶನ್ ಹಾಕೊಳ್ಳಿ. ಶನಿ ವಕ್ರತ್ವ ಬಿಡ್ತಾ ಇದ್ದಾನೆ. ಯಾರ್ಯಾರಿಗೆಲ್ಲ ಯೋಗ ಆ ವರ್ಡ್ ಅಂತ ಡೇಂಜರ್ ತರ ಇದೆ, ಏನೋ ಒಂದು ಕೋಟಿಗೆ ಬರೋ ತರ ಯೋಗ. ಸುಮ್ನೆ ಒಂದು 10,000 ಬರೋನ್ಗೆ 11,000 ಬಂದ್ರು ಅದು ಯೋಗ ಅಂತ ಕರಿತೀವಿ. ಮನೇಲಿ ಏನೋ ಮುರ್ಕುಲ್ ಅದು ಇದು ಬಿದ್ದಿರುತ್ತೆ, ಒಂದು 5,000 ಕೊಟ್ರೆ ಎಲ್ಲ ರಿಪೇರಿ ಮಾಡ್ತಕ್ಕಂಥದ್ದು. 5,000 ಬರುತ್ತೆ, ಮನೆ ಎಲ್ಲ ರಿಪೇರಿ ಮಾಡ್ಕೊಳ್ಳಿ, ಅದನ್ನ ಯೋಗ ಅಂತೀವಿ. ಜನಗಳ ಭಾವನೆಯಲ್ಲಿ ಯೋಗ ಅಂದಿದ ತಕ್ಷಣ ಲಕ್ಷ ಕೋಟಿ, ಎವ್ರಿಬಡಿ ಆರ್ ಥಿಂಕಿಂಗ್ ಇನ್ ದಟ್ ವೇ. ಜ್ಯೋತಿಷ್ಯದಲ್ಲಿ ಯೋಗ ಅಂತಂದ್ರೆ ಒಳ್ಳೆ ಟೈಮ್. ಆ ಒಳ್ಳೆ ಟೈಮ್ ಅಂತಂದಾಗ ನಮ್ಮ ಪರಿಸ್ಥಿತಿಗೆ ಅನುಕೂಲವಾಗಿ, ನಮ್ಮ ಕರ್ಮಬದ್ಧವಾಗಿ ಬರ್ತಕ್ಕಂಥ ಯೋಗ ಸಣ್ಣ ಪುಟ್ಟ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೋಟಿಗೊಬ್ಬ ಅಂತ ಹೇಳ್ತಾರಲ್ಲ, ಕೇಳಿದಿರ? ಯಾವುದೋ ಒಂದು ಮೂವಿ ಬರುತ್ತಲ್ಲ, ಕೋಟಿಗೊಬ್ಬ. ಆ ಕೋಟಿಗೊಬ್ಬರಿಗೆ ಮಾತ್ರ ಆ ಥರ ಸ್ಟಾರ್ ಬರುತ್ತೆ, ಎಲ್ಲರಿಗೂ ಬರಲ್ಲ. ಯಾರೋ ಸಡನ್ ಆಗಿ ಯಾರೋ
ಲಾಟ್ರಿ ತಗೊಂಡಿದ ತಕ್ಷಣ ಏನೋ ಮೊನ್ನೆ ಕೇರಳದವ್ರು ಯಾರ್ದೋ ಎಲ್ಲರದು ನ್ಯೂಸ್ ಗೊತ್ತಿರುತ್ತೆ ಅನ್ಸುತ್ತೆ, ಏನೋ ಲಾಟ್ರಿ ತಗೊಂಡು 25 ಕೋಟಿ ಏನೋ ಬಂತು ಏನೋ ಹೇಳ್ತಾರೆ. ಅದು ಕೋಟಿಗೊಂದು, ಅದೆಲ್ಲೋ ಒಂದು ದಶಾ ಚೇಂಜ್ ಆಗಿರುತ್ತೆ. ದಶಾ ಚೇಂಜ್ ಆದಾಗ ಅಲ್ಲಿ 8ನೇ ಮನೆ 11ನೇ ಮನೆ ಕಾಂಬಿನೇಷನ್ ಬಂದಿರುತ್ತೆ, ಅದು ಸ್ಟಾರ್. ಅದು ಅವರವರ ಕರ್ಮಾನುಸಾರ ದುಡ್ಡು. ಇನ್ನೊಬ್ರಿಗೆ 8 ಅನ್ನೋದು ಬಂದ್ರೆ 25 ಕೋಟಿ ಬರುತ್ತೆ ಸರ್, ಬರಲ್ಲ. ಯಾವುದನ್ನ ಜ್ಯೋತಿಷದಲ್ಲಿ ಹೇಳಕ್ಕಾಗಲ್ಲ ಅಂತಂದ್ರೆ ಯೋಗ ಬರುತ್ತೆ, ಯೋಗದ ಪ್ರಮಾಣ ಹೇಳಕ್ಕಾಗಲ್ಲ. ದಟ್ ಮೀನ್ಸ್ ಸಂಬಡಿ ವಿಲ್ ಗೆಟ್ ಎ ಮನಿ ಬಂದಾಗ ಏನೋ ದುಡ್ಡು ಬರೋ ಕಾಂಬಿನೇಷನ್ ಇದೆ. ಇಟ್ ಡಸಂಟ್ ಟೆಲ್ 10,000 ಬರುತ್ತಾ, 10 ಲಕ್ಷ ಬರುತ್ತಾ, 5 ಲಕ್ಷ ಬರುತ್ತಾ, 50 ಲಕ್ಷ ಬರುತ್ತಾ. ನೆವರ್, ನೋ ಬಡಿ ಕ್ಯಾನ್ ಟೆಲ್. ಇದೇ ಸೀಕ್ರೆಟ್. ಈ ಸೀಕ್ರೆಟ್ ಯಾರು ಹೇಳಕ್ಕಾಗಲ್ಲ. ನಿಮ್ ಮುಂದೆ ಒಳ್ಳೆ ಯೋಗ ಅದಿರಿ, ಒಳ್ಳೆ ಸ್ಟಾರ್ ಇದಾರೆ. ಏನ್ ಸ್ಟಾರ್? ಲಾಟ್ರಿ ತಗೊಂಡವನಿಗೆ 5,000 ಬಂದ್ರೂ ಬಹುಮಾನ ಅಂತಾರೆ, 5 ಲಕ್ಷ ಬಂದ್ರೂ ಬಹುಮಾನ ಅಂತಾರೆ, 50 ಲಕ್ಷ ಬಂದ್ರೂ ಬಹುಮಾನ ಅಂತಾರೆ. ಸೊ ಲಾಟ್ರಿ ಹೊಡೆದವನಿಗೆ ಕಾಂಬಿನೇಷನ್ ಸೇಮ್ ಇರುತ್ತೆ. ಅವರವರ ಕರ್ಮನ ಯಾರು ಕಂಡುಹಿಡಿಯಕ್ಕಾಗಲ್ಲ, ನೆವರ್. ಸೊ ಯೋಗ ಅಂತಕ್ಕಂಥದ್ದು ಇಟ್ ಈಸ್ ನಾನ್ ಮೆಜರಬಲ್. ಅದು 10 ರೂಪಾಯಿ ಇರ್ಬೋದು ಯೋಗ, 100 ರೂಪಾಯಿ ಇರ್ಬೋದು, ಲಕ್ಷ ಇರ್ಬೋದು. ಸೊ ಇಂಥ ಒಂದು ವಿಚಾರದಲ್ಲಿ ನಾನು ಹೇಳೋದೇನೆಂದ್ರೆ, ಜ್ಯೋತಿಷ್ಯ ಕಲ್ತ್ರೆ ಮಾತ್ರನೇ ಇದರದೊಂದು ಸವಿ ನೀವು ಸವಿತೀರ. ಇಲ್ಲ ಊರಲ್ಲಿ ಕೂತಿರೋರದೆಲ್ಲ ಅವ್ರ ಹೊಟ್ಟೆ ಪಡೋರು ನೋಡ್ಕೋತಾ ಇದಾರ್ರಿ, ತಪ್ಪೇನಲ್ಲ. ಇನ್ನೊಬ್ಬರ ಕುಂದುಕೊರತೆಗಳನ್ನ ಭಗವಂತನ ಹೆಸರು ಹೇಳಿ ಪೂಜೆ ಮಾಡಿಸ್ಬಿಡಿ, ಆಗ್ಬಿಡುತ್ತೆ. ಯಾರ್ಯಾರು ಪೂಜೆ ಮಾಡಿಸಿ ಆಗಿದೆಯೋ 99% ಇಲ್ಲ, ರಾಂಗ್. ದೇವ್ರಂಗೆಲ್ಲ ಪೂಜೆ ಮಾಡಿದ ತಕ್ಷಣ ಒಲಿಯಂಗಿದ್ರೆ ಎಲ್ಲ ಕೆಟ್ಟ ಕೆಲಸ ಮಾಡಿ ಬೇಜಾನ್ ಪೂಜೆಗಳು ಹೋಮಗಳು ಮಂತ್ರಗಳು ಮಾಡ್ಕೊಂಡ್ಬಿಟ್ರೆ ನಾವು ಏನ್ ಬೇಕಾದ್ರೆ ತಪ್ಪು ಮಾಡ್ತೀವ್ರಿ. ನಮ್ಮ ಹತ್ರ ದೇವ್ರಿದಾನ್ರಿ, ಅವನಿಗೊಂದು ಟೋಕನ್ ಹೊಡೆದ್ರೆ ಸಾಕು ನಮ್ಮ ಕಡೆ ನೋಡ್ತಾನೆ. ಈಸ್ ಗಾಡ್ ಸೋ ಚೀಪ್? ನಿಮ್ಗಳಿಗೆ ಹೇಳ್ತಾ ಇರೋದು, ವೀಕ್ಷಕರು ಯಾರು ಕೇಳ್ತಾ ಇದ್ದೀರೋ ನಿಮ್ಗಳಿಗೆ ಹೇಳ್ತಾ ಇರೋದು. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಸರ್, ನಾವೆಲ್ಲ ಚೆನ್ನಾಗೇ ಇದ್ವಿ ಸರ್, ನನ್ನ ಮಗಳು ಒಳ್ಳೆಯವಳು ಸರ್. ಹೌದು, ಬಟ್ ಅದರ ರೂಲ್ ಏನು ಹೇಳುತ್ತೆ? ವಾಟ್ ಡಸ್ ದಿ ರೂಲ್ ಸೇ? ದಿ ರೂಲ್ ಸೇಸ್ ವೆರಿ ಸಿಂಪಲ್. ಇವತ್ತು ನಮ್ಗೆ ಏನೇನು ಆಗ್ತಾ ಇದೆಯೋ, ವಾಟ್ ಈಸ್ ಮ್ಯಾನಿಫೆಸ್ಟಿಂಗ್ ಟುಡೇ ಈಸ್ ಅಬೌಟ್ ಪಾಸ್ಟ್ ಲೈಫ್. ಹಿಂದಿನ ಜನ್ಮದ್ದು ಅಂತ ಯಾಕೆ ಅವ್ರು ಹೇಳ್ತಾರೆ ಎಲ್ಲ ಕಡೆ? ಜನ್ಮ ಜನ್ಮಾನಿ ಪಾಪ ಕೃತ್ಯಂ ಅಂತ ಮಂತ್ರ ಹೇಳ್ಕೊಂಡು ಮಾಡ್ತಿರಲ್ಲ ಅಲ್ವಾ? ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಅಂತೆಲ್ಲ ಬರುತ್ತಲ್ಲ, ಅಂತ ಮಾಡಿರ್ತಕ್ಕಂಥ ಪಾಪಗಳು ಅವಾಗ ಮಾಡಿರ್ತಕ್ಕಂಥದ್ದು ನಮಗೆ ದಶಾಭುಕ್ತಿ ಸೀಕ್ವೆನ್ಸ್ ಅಲ್ಲಿ ಗುಡ್ ಬ್ಯಾಡ್ ಬರ್ತಾ ಇರುತ್ತೆ. ದಟ್ ಹ್ಯಾಸ್ ಟು ಸರ್ಪಾಸ್. ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ. ರಾಮಕೃಷ್ಣ ಪರಮಹಂಸರು ಅಂತ ಉಪಾಸಕರಾಗಿರ್ತಕ್ಕಂಥದ್ದು, ಅವ್ರಿಗೆ ಇರ್ತಕ್ಕಂಥ ಶಕ್ತಿ, ಅವ್ರಿಗೆ ಆಗಿರ್ತಕ್ಕಂಥ ಕಾಯಿಲೆ ಮುಂದೂಡತಕ್ಕಂಥ ಶಕ್ತಿ ಇದ್ರು ಕೂಡ ಒಂದೇ ಮಾತು ಹೇಳಿದ್ರು, ನಾವೆಲ್ಲ ಕರ್ಮಗೇಡಿಗಳು. ವಿ ಹ್ಯಾವ್ ಕಮ್ ವಿತ್ ಸಮ್ ಬ್ಯಾಗೇಜ್. ಅನುಭವಿಸ್ಬೇಕು. ಆರ್ ಎಲ್ಸ್ ಇಟ್ ಕ್ಯಾನ್ ಓನ್ಲಿ ಬಿ ಪೋಸ್ಟ್ಪೋನ್ಡ್. ಇಟ್ ಕೆನಾಟ್ ಬಿ ಡಿಲೀಟೆಡ್ 100%. ಸೊ ಪರಿಹಾರ ನಿಮಗೆ ಕರ್ಮಗಳನ್ನು ಪೋಸ್ಟ್ಪೋನ್ ಮಾಡುತ್ತೆ ಹೊರತು ಕ್ಲಿಯರ್ ಮಾಡಲ್ಲ. ಯಾರ್ದು ಕ್ಲಿಯರ್ ಮಾಡಲ್ಲ. ಎವ್ರಿಬಡಿ ಹ್ಯಾಸ್ ಟು ಅಂಡರ್ಗೋ. ಕೆಲವೊಂದು ಪರೀಕ್ಷೆಗಳು ಬರುತ್ತೆ. ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು 7ನೇ ಮನೆ ಅಂತ ತಗೊಳ್ತೀವಿ. ಆ 7 ಜೊತೆ 3 ಮತ್ತೆ 8, ಈ 3, 7, 8ನೇ ಮನೆ ಬಹಳ ವಿಶೇಷವಾಗಿರ್ತಕ್ಕಂಥ ಮನೆಗಳು. ಈ ಮನೆಗಳಿಗೆ ಭಗವಂತ ನಮ್ಮನ್ನ ಪ್ಯೂರಿಫೈ ಮಾಡಕ್ಕೆ ಜಾತಕದಲ್ಲಿ ಆಪಾದನೆ ಕೊಡ್ತಾನೆ, ಇನ್ನೂ ಪ್ಯೂರಿಫೈ ಆಗಲಿ. ಲಾಸ್ಟ್ ಸಾಂಬಾರ್ ಆದ್ಮೇಲೆ ಒಗ್ಗರಣೆ ಹಾಕಿದ್ರೆ ಟೇಸ್ಟ್, ಇನ್ನೊಂದು ಚೂರು ಒಂದಿದೆ, ಏನೋ ಒಂದು ಅವ್ನಿಗೆ ಏನ್ ಮಾಡಿದ್ದಾರೆ, ಅಯ್ಯೋ ಅವ್ನು ಇನ್ನೊಂದು ಸ್ವಲ್ಪ ಬರಬೇಕು, ಅವನೇನು ಮಾಡಿಲ್ವಾ, ಇನ್ನೂ ಅವನು ಒಳ್ಳೆಯವನಾಗಬೇಕು, ಬೇಗ ಏನ್ ಮಾಡಬೇಕು, ಬೇಗ ಸರಿ ಒಂದು ಆಪಾದನೆ ಹಾಕ್ಬಿಡು ಸುಮ್ಮನೆ. ದೇರ್ ಆರ್ ಸರ್ಟನ್ ಆಪಾದನೆ ವಿಚ್ ಈಸ್ ನಾಟ್ ಟ್ರೂತ್. ಎಷ್ಟೋ ಜನ ಅವಮಾನಗಳು ಮಾಡ್ದಲೇ ಅನುಭವಿಸ್ತಾ ಇದ್ದಾರೆ. ನಿಮ್ಗಳಿಗೆ ಗೊತ್ತು, ನಿಮ್ಮ ಫ್ಯಾಮಿಲಿ ಆಗಿರ್ತಕ್ಕಂಥದ್ದು ಗೊತ್ತು. ಹೌದು, ನಾನೇನೂ ಮಾಡಿಲ್ಲ, ಅವಮಾನಕ್ಕೊಳಗಾದೆ, ನಾನೇನೂ ಮಾಡಿಲ್ಲ, ಸಿಗಾಕೊಂಡೆ, ನಾನೇನೂ ತಪ್ಪು ಮಾಡಿಲ್ಲ, ನನ್ನ ಹಿಡ್ಕೊಂಡು ಹೋದ್ರು ಜೈಲ್ಗೆ, ನಾನೇನೂ ಮಾಡೇ ಇಲ್ಲ, ನೀನೇ ಅಂತ ಬಂದು ಇದು ಮಾಡಿದ್ರು. ಎಷ್ಟು ಗೌರ್ಮೆಂಟ್ ಆಫೀಸರ್ಸ್ಗಾಗಿದೆ,
ಇದೊಂದು ಸಿಂಪಲ್ ಲಾಜಿಕ್ ಇಟ್ಕೊಳ್ಳಿ. ದಟ್ ಈಸ್ ಪ್ಯೂರಿಫಿಕೇಶನ್ ಅಂತ 2ನೇ ಲೆವೆಲಲ್ಲಿ ಬರುತ್ತೆ. ಒಂದು ಕರ್ಮ, ಸೆಕೆಂಡ್ ಇಸ್ ಪ್ಯೂರಿಫಿಕೇಶನ್ ಬೈ 3rd, 7th and 8th house. ವಿ ಹ್ಯಾವ್ ಟು ಅಂಡರ್ಗೋ. ಅದು ಪಾಲಿಶ್ ಆಗಕ್ಕಷ್ಟೇ. ಬೆಲೆ ಮತ್ತೆ ಹೀಟ್ ಮಾಡೋದೇ ಚಿನ್ನಕ್ಕೆ, ಬೆಲೆ ಇರೋದೇ ಚಿನ್ನಕ್ಕೆ. ವೆರಿ ಸಿಂಪಲ್. ಇಟ್ ಗೋಸ್ ಥ್ರೂ ದಟ್ ಪ್ರೋಸೆಸ್. ಹಾಗೆ ಒಂದು ಲಾಸ್ಟ್ ಒಂದು ವಿಚಾರ, ನಮ್ಮ 8ನೇ ಡಾಕ್ಟರೇಟ್ ಕಾರ್ಯಕ್ರಮ ಜ್ಯೋತಿಷ್ಯ ರತ್ನ ಅಂತ ಕರಿತೀವಿ. ಯಾಕಂದ್ರೆ ಕಲಿಯುಗ, ಅದೇನೋ ನಾವು ರೂಲ್ ಮಾಡ್ಕೊಂಡ್ಬಿಟ್ಟಿದೀವಿ, ಇಂಥದ್ದು ಹೇಳಂಗಿಲ್ಲ ಡಾಕ್ಟರೇಟ್, ನಾವು ಡಾಕ್ಟರೇಟ್ ಅಂತ ಕೊಡೋದು ಬೇಡ. ಅದರಲ್ಲಿ ಏನಿದೆ, ನಮ್ದು ಜ್ಯೋತಿಷ್ಯ ರತ್ನ ಅಂತೀವಿ, ನಮ್ಮ ಸಂಸ್ಕೃತದಲ್ಲಿ ಕೊಟ್ಟಿರ್ತಕ್ಕಂಥ ಜ್ಯೋತಿಷ್ಯ ರತ್ನ. ಸೊ ಸರಿಸುಮಾರು ಒಂದು 80 ಜನ 1 ವರ್ಷ ಬಹಳ ಅಧ್ಯಯನ ಮಾಡಿ ಅವ್ರದೇ ಆಗಿರ್ತಕ್ಕಂಥ ಪುಸ್ತಕ ಬರೆದು ನವೆಂಬರ್ 10ನೇ ತಾರೀಕು ಜ್ಯೋತಿಷ್ಯ ರತ್ನದ ಒಂದು ಪ್ರಶಸ್ತಿ ಪಡೆದಿದ್ದೀರಾ. ಸೊ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತಾ, ಹಾಗೆ ಅದರಲ್ಲಿ ಇನ್ನೊಂದು ಕಾರ್ಯಕ್ರಮ, 2 ಕಾರ್ಯಕ್ರಮ ಮಾಡಿದ್ವಿ. ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಹಾಗೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಮಾಡಿದವ್ರಿಗೆ ಅವ್ರಿಗೂ ಪ್ರಶಸ್ತಿ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಅದರದ್ದೊಂದು ಸಣ್ಣ ವಿಟಿ ಇದೆ. ಸೊ ಅದಕ್ಕಿಂತ ಮುಂಚೆ ಡಿಸೆಂಬರ್ 21ನೇ ತಾರೀಕು 105ನೇ ಕಾರ್ಯಾಗಾರ ಇರ್ತಕ್ಕಂಥದ್ದು. ಜಾಯ್ನ್ ಆಗಿ ಜ್ಯೋತಿಷದಲ್ಲಿ ಏನಿದೆ ನಮ್ಮ ಕರ್ಮ ನೋಡ್ಕೊಳ್ಳಿ, ಸಮಾಧಾನ ಆಗ್ಬೇಕಷ್ಟೇ. ನಥಿಂಗ್ ಕ್ಯಾನ್ ಬಿ ಚೇಂಜ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಆಲ್ಟರ್ಡ್ ಅಂತ ಹೇಳ್ತಾ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.